ನಮಸ್ತೆ ಎಲ್ರಿಗೂ, ವೆಲ್ಕಮ್ ಟು ಗೀತಾ ಜಗತ್ ಸೌಂಡ್ ಚಾನಲ್ಗೆ ತಮಗೆಲ್ರಿಗೂ ಆತ್ಮೀಯ ಸ್ವಾಗತ. ಸೊ ಇವತ್ತಿನ ಶುಭೋದಯದ ನುಡಿಯೊಂದಿಗೆ ಮತ್ತೆ ನಿಮ್ಮನ್ನ ಭೇಟಿ ಆಗ್ತಾ ಇದ್ದೀನಿ. ಇವತ್ತಿನ ಒಂದು ಶುಭೋದಯದ ನುಡಿ, ಯಾರಾದರೂ ನಮಗೆ ಏನನ್ನಾದರೂ ಅಪಹಾಸ್ಯ ಮಾಡಿದ್ದಾರೆ, ಬೈದರೆ, ನಿಂದಿಸಿದರೆ ಅವರನ್ನ ಸನ್ಮಾನಿಸಿ ಹೊಗಳಿರಿ ಅಂತ ಹೇಳಿ. ಹಾಗಾದ್ರೆ ನಮ್ಮನ್ನ ತೆಗಳುವವರು, ನಮ್ಮನ್ನ ನೋಯಿಸುವವರು, ನಮ್ಮನ್ನ ಬಗ್ಗೆ ಕೀಳಾಗಿ ಮಾತನಾಡುವವರು, ಇಂಥವ್ರೆಲ್ಲರನ್ನ ಏನ್ ಮಾಡ್ರಿ ಅಂತ ಹೇಳಿದ್ರೆ ಇಲ್ಲಿ ಗೌರವಿಸ್ರಿ, ಅಭಿನಂದಿಸಿ. ಯಾಕಂತ ಹೇಳಿದ್ರೆ ನಿಮ್ಮ ಜೀವನದಲ್ಲಿ ನೀವೇನಾದ್ರೂ ಅನ್ಕೊಂಡಿದ್ದು ಸಾಧನೆ ಮಾಡ್ಲಿಕ್ಕೆ ಆಗದೆ ಇದ್ರೆ ಇವ್ರೇನ್ ಮಾಡ್ತಾರ ಅಂದ್ರೆ ನಿಮ್ಮನ್ನ ಮೇಲಕ್ಕೆ ತಳ್ತಾರ, ಅಂದ್ರೆ ನಿಮ್ಮನ್ನ ಪುಷ್ ಅಪ್ ಮಾಡ್ತಾರ, ಎನ್ಕರೇಜ್ ಮಾಡ್ತಾರ. ಸೊ ಯಾವುದ್ರ ಮೂಲಕ? ಬೈಯುವುದರ ಮೂಲಕ, ತೆಗೊಳ್ಳೋದ್ರ ಮೂಲಕ, ನಿಂದಿಸುವುದರ ಮೂಲಕ. ನೋಡ್ರಿ, ಈ ರೀತಿ ಅವರು ನಮ್ಮನ್ನ ನಿಂದಿಸಿದ್ರೆ ನಮ್ಮಲ್ಲಿ ಏನಾಗ್ತೈತಿ ಅಂತಂದ್ರೆ ಆಕ್ರೋಶ ಅಂತಕ್ಕಂಥದ್ದು ಭುಗಿಲ್ ಹೇಳ್ತಕ್ಕಂಥದ್ದು. ಸೊ ನೋಡ್ರಿ, ಪ್ರತಿಯೊಬ್ಬರು ಸಹಿತ ಏನ್ ಮಾಡ್ತಿರ್ತಾರ ಅಂತಂದ್ರೆ ತಿಳಿದೇನೋ ಅಥವಾ ತಿಳಿದು ನಮ್ಮ ಬಗ್ಗೆ ಅಪವಾದವನ್ನ ಮಾಡ್ತಿರ್ತಾರ. ಸೊ ನಿಂದಿಸ್ತಿರ್ತಾರ. ಸೊ ಈ ರೀತಿ ಮಾಡಿದಾಗ ಏನಾಗ್ತೈತಿ ಅಂತ ಹೇಳಿದ್ರೆ ಆ ಒಂದು ವ್ಯಕ್ತಿ, ನಿಂದನೆಗೆ ಒಳಗಾಗಿರ್ತಕ್ಕಂತಹ ವ್ಯಕ್ತಿ ಏನ್ ಮಾಡ್ತಾನ ಅಂತಂದ್ರೆ ಇಲ್ಲಿ ಮುನ್ನುಗ್ಲಿಕ್ಕೆ ರೆಡಿ ಆಗ್ತಾನ. ನೋಡ್ರಿ, ನಮಗ ಸರಿಯಾಗಿರ್ತಕ್ಕಂತಹ ಒಬ್ಬ ಕಾಂಪಿಟೇಟರ್ ಇದ್ದಾಗ ಮಾತ್ರ ನಾವೇನ್ ಮಾಡ್ತೀವಿ ಅಂತಂದ್ರೆ ಯಾವುದೇ ಒಂದು ವಿಷಯದಲ್ಲಿ ವಿನ್ ಆಗ್ಲಿಕ್ಕೆ ಸಾಧ್ಯ ಆಗ್ತೈತಿ. ಅದೇ ರೀತಿ ಸಹಿತ ಜೀವನದಲ್ಲೂ ಸಹಿತ ಏನಾಗ್ತೈತಿ ಅಂತ ಹೇಳಿದ್ರೆ ಇಂತಹ ವ್ಯಕ್ತಿಗಳು ನಮ್ಮ ಆಸ್ಪಾಸ್ ಇದ್ರೆ ಏನಾಗ್ತೈತಿ, ನಾವು ಸಹಿತ ಜೀವನದಲ್ಲಿ ಮುಂದೆ ಬರ್ಲಿಕ್ಕೆ ಸಾಧ್ಯ ಆಗ್ತೈತಿ. ಅದಕ್ಕಾಗಿ ಇಂಥ ಎಲ್ಲ ವ್ಯಕ್ತಿಗಳು ಒಂದು ಸಲ್ಯೂಟ್ ಅನ್ನ ಕೊಡ್ರಿ. ನಿಮ್ಮನ್ನ ತೆಗಳುವವರಿಗೆ, ನಿಮ್ಮನ್ನ ನಿಂದಿಸುವವರಿಗೆ, ನಿಮ್ಮನ್ನ ಬೈಕೊಳ್ಳುವವರಿಗೆ, ನಿಮ್ಮ ಹಿಂದೆ ಮಾತನಾಡುವವರಿಗೆ ಏನ್ ಮಾಡ್ರಿ ಅಂತಂದ್ರೆ ಒಂದು ಸೆಲ್ಯೂಟ್ ಅನ್ನ ಕೊಡ್ರಿ ಅಂತ ಹೇಳ್ತಾ ಇದ್ದೇನೆ. ಯಾಕಂದ್ರೆ ಪ್ರತಿಯೊಬ್ಬರ ಜೀವನದಲ್ಲೂ ಸಹಿತ ಇಂಥವ್ರೆಲ್ಲರೂ ಇರ್ತಾರ. ಸೊ ಅವರೆಲ್ಲರನ್ನ ನಾವು ಏನ್ ಮಾಡ್ಬಾರ್ದು, ರಿಟರ್ನ್ ನಿಂದನೆ ಮಾಡಬಾರ್ದು, ರಿಟರ್ನ್ ಬೈಲಿಕ್ಕೆ ಹೋಗ್ಬಾರ್ದು. ಅವ್ರಿಗೆ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ನಾವು ಸನ್ಮಾನವನ್ನ ಮಾಡ್ತಕ್ಕಂಥದ್ದು. ಸೊ ಯಾವಾಗ ನಾವು ಸನ್ಮಾನವನ್ನ ಅವ್ರಿಗೆ ಮಾಡ್ತೀವಿ ಅಂತ ಹೇಳಿದ್ರೆ ನಾವು ಅವರಿಂದ ಒಳ್ಳೆಯ ಪಾಠವನ್ನ ಕಲಿತು ಜೀವನದಲ್ಲಿ ಮುಂದೆ ಬಂದಾಗ ಏನಾಗ್ತೈತಿ ಅಂತ ಹೇಳಿದ್ರೆ ಅವರಿಗೆ ಸನ್ಮಾನವನ್ನ ಮಾಡ್ಲಿಕ್ಕೆ ಸಾಧ್ಯ ಆಗ್ತೈತಿ. ಸೊ ಅದಕ್ಕಾಗಿ ಏನ್ ಮಾಡ್ರಿ, ಅಂತ ಎಲ್ಲ ವ್ಯಕ್ತಿಗಳು ನಮ್ಮ ಒಳ್ಳೆಯ ಒಂದು ಉದ್ದೇಶಕ್ಕಾಗಿ, ನಮ್ಮ ಒಂದು ಉತ್ತಮ ಬೆಳವಣಿಗೆಗಾಗಿ ಏನ್ ಮಾಡ್ತಿರ್ತಾರ ಅಂತಂದ್ರೆ ಇಂಥ ಕೆಲಸಗಳನ್ನ ಮಾಡ್ತಿರ್ತಾರ. ಸೊ ಅವರೆಲ್ಲರನ್ನ ಏನ್ ಮಾಡ್ಬೇಡ್ರಿ, ದ್ವೇಷಿಸ್ಲಿಕ್ಕೆ ಹೋಗ್ಬೇಡ್ರಿ. ಅವರೆಲ್ಲರನ್ನ ಏನ್ ಮಾಡ್ರಿ ಅಂತಂದ್ರೆ ಪ್ರೀತಿಯಿಂದ ಸ್ವಾಗತಿಸಿ, ಸ್ವೀಕರಿಸಿ. ಸೊ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಪ್ರೀತಿಸ್ಬೇಕು, ಸ್ವಾಗತಿಸ್ಬೇಕು, ಸನ್ಮಾನ ಮಾಡಬೇಕು. ಬಟ್ ಅವರ ಆಸುಪಾಸು ನೀವು ಯಾವತ್ತೂ ಹೋಗ್ಲಿಕ್ಕೆ ಹೋಗ್ಬೇಡ್ರಿ. ಸೊ ಅದಕ್ಕಾಗಿ ಪ್ರತಿಯೊಬ್ಬರು ಸಹಿತ ಏನ್ ಮಾಡ್ಬೇಕು, ಜೀವನದಲ್ಲಿ ಇಂಥ ಒಂದು ಅನುಭವಗಳನ್ನ ಅನುಭವಿಸಿರ್ತೀರಿ. ಸೊ ಇಂಥ ಪಾಠಗಳನ್ನ ಕಲ್ತ್ಕೊಂಡು ಏನ್ ಮಾಡ್ಬೇಕು, ಪ್ರತಿಯೊಬ್ಬರು ನಮ್ಮ ಏಳಿಗೆಯನ್ನ ನಾವು ಬಯಸ್ಕೋಬೇಕು. ಅಂದಾಗ ಮಾತ್ರ ನಮ್ಮ ಅಭಿವೃದ್ಧಿ, ನಮ್ಮ ಏಳಿಗೆ ನಮ್ಮಿಂದ ಮಾತ್ರ ಸಾಧ್ಯ. ಸೊ ಬೇರೆಯವರಿಂದ ಎಂದು ಸಾಧ್ಯ ಆಗೋದಿಲ್ಲ. ಸೊ ಅದಕ್ಕಾಗಿ ಇಂಥ ಎಲ್ಲ ವ್ಯಕ್ತಿಗಳಿದ್ರೆ ಬೇಜಾರು ಮಾಡ್ಕೋಬೇಡ್ರಿ. ನನಗೆ ಅಕ್ಕಿ ಹಂಗಂದ್ಲು, ನನಗೆ ಅವ್ರು ಹಿಂಗಂದ್ರು, ಅವನ್ ಬೈದ, ಇವಳು ಬೈದ್ಲು ಅಂತ ಹೇಳಿ. ಸೊ ಡೋಂಟ್ ಮೈಂಡ್, ಫಾರ್ಗೆಟ್ ಇಟ್ ಆಲ್ ಅಂತ ಹೇಳ್ತಾ, ಸೊ ಮತ್ತೊಂದು ಶುಭೋದಯದ ನುಡಿಯೊಂದಿಗೆ ಮತ್ತೆ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮಸ್ತೆ.